17ನೇ ತಾರೀಕು ಅಂದ್ರೆ ನಾಳೆದಿಂದ ಆಷಾಢ ಶುಕ್ರವಾರದ ಪೂಜೆ ಶುರುವಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ನಾವು ಪೂರ್ವಭಾವಿ ಸಭೆ ಹಿಂದೆ ಮಾಡಿದ್ವಿ. ಅದಾದ ನಂತರ ನಾಳೆದಿಂದ ಶುರು ಆಗೋದ್ರಿಂದ ಎಲ್ಲ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನೇ ತೀರ್ಮಾನ ಮಾಡಿದ್ವಿ ಅದನ್ನೆಲ್ಲ ಕೂಡ ನಾವು ಇವತ್ತು ಸಿದ್ಧತೆ ಮಾಡ್ತೀವಿ. ಈಗ VIP ಗಳಿಗೆ ಅಂತ ಹೇಳಿ ನಾವು ಟೈಮ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 5:30 ಇಂದ 9:30. ಮತ್ತೆ ಅವ್ರು ಹೇಗೆ ಬರ್ತಾರೆ ಅಂತ ನೋಡ್ಕೊಂಡು ಬೇಕಾದ್ರೆ ಸಾಯಂಕಾಲ ಕೂಡ ಫಿಕ್ಸ್ ಮಾಡ್ತೀವಿ. ಆದ್ರೆ ನಮ್ಮ ಮೊದಲ ಆದ್ಯತೆ ಇರುವಂತದ್ದು ಸಾಮಾನ್ಯ ಕ್ಯೂನಲ್ಲಿ ಬರುವಂತ ಸಾಮಾನ್ಯ ಜನರಿಗೆ ದರ್ಶನ ಸುಲಭವಾಗಿ ಸಿಗಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಲಭ ಆಗೋಂಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ರೆಕಮೆಂಡೇಶನ್ ತಂದವ್ರಿಗೆ ನಾವೇನು ಅವಕಾಶ ಕೊಡೋದಿಲ್ಲ. ಇದ್ರೂ ಕೂಡ 5:30 ಇಂದ 9:00ವರೆಗೆ ಅವ್ರಿಗೆ ಸಪ್ರೇಟ್ ಒಂದು ಕ್ಯೂ ಇರುತ್ತೆ. ಆವಾಗ ಮಾತ್ರ ಅವ್ರು ಬರ್ತಾರೆ. ಅವ್ರಿಗೂ ಸೇಮ್ ಎಲ್ಲ VIP ರೆಫರೆನ್ಸ್ ಯಾರಿದ್ರು ಕೂಡ ಬೆಳಗ್ಗೆ 5:30 ಇಂದ 9:00 4 ಅವರ್ ಅವ್ರಿಗೆ ಅವಕಾಶ ಮಾಡ್ತಾರೆ. ವೆಹಿಕಲ್ಗಳು ಯಾರ್ದು ವೆಹಿಕಲ್ ನಾವು ಬಿಡೋದಿಲ್ಲ. VIP ಅಂದ್ರೆ MLAಗಳು, ಜಡ್ಜ್ಗಳು, ಮಿನಿಸ್ಟರ್ಗಳು ಅವ್ರಿದ್ರೆ ಮಾತ್ರ ಬಿಡ್ತೀವಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಬಿಡ್ತೀವಿ. ಲೆಟರ್ ತಗೊಂಡ್ಬರೋರಿಗೆ ಯಾವ್ದು ನಾವು ಬಿಡೋದಿಲ್ಲ. ಅವರು ಕೂಡ ಬೇರೆಯವ್ರ ತರ ಕೆಳಗಡೆ ಲಲಿತ ಮಹಲ್ ಹತ್ರ ಪಾರ್ಕ್ ಮಾಡಿ ವೆಹಿಕಲ್ಸ್ ಅವ್ರಿಗೆ ಬಸ್ಸಲ್ಲಿ ಬರ್ತಾರೆ. ಪ್ರಶ್ನೆ ಇರುವಂತದ್ದು ಈಗ MLAಗಳು VIP ಹೆಸರು ಹೇಳ್ಕೊಂಡು ಅವ್ರ ಕಡೆಯವರು ಅಂತ ಬರೋರು ಏನ್ ಮಾನದಂಡ ಅಂತ ಇಲ್ಲಿ ಅವ್ರಿಗೆ ಹೆಸರು ಹೇಳ್ಕೊಂಡ್ ಬರೋರಿಗೆ ಅವರು ಕೂಡ ಕೆಳಗಡೆ ವೆಹಿಕಲ್ ಪಾರ್ಕ್ ಮಾಡಿ ಬಸ್ನಲ್ಲಿ ಮೇಲ್ ತನಕ ಬರ್ತಾರೆ. ರೆಫರೆನ್ಸ್ಗೆ ಅಂತ ಹೇಳಿ ಒಂದು ಕ್ಯೂ ಮಾಡಿದೀವಿ. ಅವ್ರಿಗೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಅಷ್ಟೇ. ಲೆಟರ್ ಇರುತ್ತೆ. ಲೆಟರಲ್ಲಿ ನೋಡಿ ಲೆಟರ್ ಇರುತ್ತೆ ನೋಡಿ. ಕೆಲವರು ಇಂಪಾರ್ಟೆಂಟ್ ಲೀಡ್ಗಳು ಇರ್ತಾರೆ. ಸೊ ಅವ್ರು ಯಾರು ಅಂತ ನಮ್ಮ ಲೋಕಲ್ ಪೊಲೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂಥವ್ರು ನೋಡಿ ಐಡೆಂಟಿಫೈ. ಅದು ಏನಾಗುತ್ತೆ ಅಂತಂದ್ರೆ 300 ರೂಪಾಯಿ ಟಿಕೆಟ್ ಆಗಿದೆ ಮಾಡಿದಾಗ ಅವ್ರಿಗೂ ಮತ್ತೆ ಸಾಮಾನ್ಯ ಕ್ಯೂನಲ್ಲಿ ಏನಿದ್ರು ಅವ್ರು ಎರಡಕ್ಕೂ ಒಂದ್ ಕಡೆ ಸೇರ್ತಾ ಇದ್ರು. ಅಲ್ಲಿ ಬಹಳ ಕ್ಲಾಶ್ ಆಗ್ತಾ ಇತ್ತು. ಮತ್ತೆ 300 ರೂಪಾಯಿ ಟಿಕೆಟ್ ಮಾಡಿದವ್ರಿಗೂ ಕೂಡ ಸಾಮಾನ್ಯ ಕ್ಯೂನಲ್ಲಿ ಎಷ್ಟು ಜನ ನಿಂತ್ಕೊಂಡಾಗ ಎಷ್ಟು ಸಮಯ ಆಗ್ತಿತ್ತು ಅವ್ರಿಗೆ ಅಷ್ಟೇ ಸಮಯ ಆಗ್ತಿತ್ತು. ಸೊ ಹಾಗಾಗಿ 300 ರೂಪಾಯಿ ಕ್ಯೂ ಕೊಡೋದ್ರಿಂದ ಅವ್ರಿಗೇನು ವಿಶೇಷವಾಗಿ ಅನುಕೂಲ ಆಗಲ್ಲ. ಹಾಗಾಗಿ ಅದು ಈ ಸರಿ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಆದ್ರೂ ಕೂಡ ನಾವು ಬಹಳಷ್ಟು ಟೈಮ್ ಇದೆ. ಮೊದಲನೇ ವಾರದಲ್ಲಿ ಹಿಂಗ್ ಬೇಕು ಅಂತ ನೋಡ್ಕೊಂಡು ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡ್ಬೇಕಾದ್ರೆ ಮಾಡ್ತೀವಿ.